ರಾಜ್ಯವನ್ನೇ ಬೆಚ್ಚಿ ಬೀಳಿಸುವ ಭೀಮತೀರ. ಜಮೀನು ವಾಜ್ಯದಲ್ಲಿ 6 ಜನರಿಗೆ ಗುಂಡಿಟ್ಟು ಹತ್ಯೆ ಮಾಡಲಾಗಿದೆ. ನಿರಾಳೆ ಮತ್ತು ಗೋಳಗಿ ಕುಟುಂಬದವರ ನಡುವೆ ಜಾಮೀನು ವಾಜ್ಯ ನಡೆದಿತ್ತು. ಈ ಸಣ್ಣ ಪುಟ್ಟ ಗಲಾಟೆ ವಾಜ್ಯ ಈಗ 6 ಜನರನ್ನ ಗುಂಡಿಟ್ಟು ಹತ್ಯೆ ಮಾಡುವ ತನಕ ಹೋಗಿದೆ. ಗೋಳಗಿ ಕುಟುಂಬದಿಂದ ನಡೆದಿರುವಂತಹ ಹತ್ಯಾಕಾಂಡ ಇದು. ವಿಜಯಪುರ ಜಿಲ್ಲೆ ಚಡಚಣದ ಗೋವಿಂದಪುರದಲ್ಲಿ ಈ ಕೃತ್ಯ ನಡೆದಿರುವಂಥದ್ದು. ಅಪ್ಪುಗೌಡ ಮತ್ತು ಸಹಚರರು ಸೇರಿ ಈ ದುಷ್ಕೃತ್ಯವನ್ನು ನಡೆಸಿದ್ದಾರೆ. ರೇವಣ್ಣ ಸಿದ್ದಪ್ಪ, ನಿರಾಳೆ ದುಂಡಪ್ಪ, ರೇವಣ್ಣ ಸಿದ್ದಪ್ಪ, ನಿರಾಳೆ ಶಿವಪುತ್ರ, ರೇವಣ್ಣ ಸಿದ್ದಪ್ಪ, ನಿರಾಳೆ ಚಂದ್ರಶೇಖರ್, ನಿರಾಳೆ ಶಬ್ಬೀರ್, ನದಾಬ್ ಸೇರಿದಂತೆ 6 ಜನರನ್ನ ಭೀಕರವಾಗಿ ಹತ್ಯೆ ಮಾಡಲಾಗಿದೆ. ಗುಂಡಿನ ದಾಳಿಯನ್ನು ನಡೆಸಿದ ಬಳಿಕ ಕೊಚ್ಚಿ ಕೊಲೆ ಮಾಡಿದ್ದಾರೆ. ದುಷ್ಕರ್ಮಿಗಳು ಅಪ್ಪುಗೌಡ ಮತ್ತು ಗ್ಯಾಂಗ್ನಿಂದ ಈ ದುಷ್ಕೃತ್ಯ ನಡೆದಿದೆ ಎನ್ನಲಾಗಿದೆ. ಜಮೀನು ವ್ಯಾಜ್ಯದ ವಿಚಾರಕ್ಕೆ ವಿಕೋಪಕ್ಕೆ ಹೋಗಿದೆ ಜಗಳ. ಏಕಾಏಕಿ ಗುಂಡಿಟ್ಟು 6 ಜನರನ್ನು ಹತ್ಯೆ ಮಾಡಿದ್ದಲ್ಲದೆ ಗುಂಡಿಟ್ಟ ನಂತರ ಮಚ್ಚಿನಿಂದ ಕೊಚ್ಚಿ ಭೀಕರವಾಗಿ ಕೊಲೆ ಮಾಡಿದ್ದಾರೆ. ಮಹಾರಾಷ್ಟ್ರ ಮತ್ತು ಕರ್ನಾಟಕದ ನಡುವಿನ ಗಡಿ ತೀರದ ಭೀಮಾ ನದಿಯ ತೀರದಲ್ಲಿ ಈ ಹಿಂದೆ ಇದೇ ರೀತಿಯ ಜಮೀನು ವ್ಯಾಜ್ಯಗಳ ಇರಬಹುದು, ಹಳ್ಳಿಗಳ ದ್ವೇಷ ಕೂಡ ಇರಬಹುದು. ಯಾವ ಮಟ್ಟಕ್ಕೆ ಹೋಗಿತ್ತು ಅಂದ್ರೆ ಯಾವ ರೀತಿಯ ಹತ್ಯಾಕಾಂಡಗಳಿಗೆ ಸರಣಿ ಕೊಲೆಗೆ ಕಾರಣಗಳಾಗಿತ್ತು ಅನ್ನೋದನ್ನ ನಾವು ಗಮನಿಸಿದ್ವಿ. ಕಳೆದ ಕೆಲವು ದಶಕಗಳ ಹಿಂದೆ ನಡೆದಂತಹ ಭೀಕರ ಘಟನೆಗಳಿಗೆ ಮರುಕಳಿಸಿದಂತೆ ಈಗ ಕಾಣಿಸ್ತಾ ಇದೆ. ಮತ್ತೆ ಅದೇ ಜಮೀನು ವ್ಯಾಜ್ಯಕ್ಕೆ 6 ಜನರನ್ನ ಗುಂಡಿಟ್ಟು ಹತ್ಯೆ ಮಾಡಲಾಗಿದೆ. ವಿಜಯಪುರದ ಗೋವಿಂದಪುರದಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ರಾಜ್ಯವನ್ನೇ ಬೆಚ್ಚಿ ಬೀಳಿಸುವ ಭೀಮತೀರ. ಜಮೀನು ವಾಜ್ಯದಲ್ಲಿ 6 ಜನರಿಗೆ ಗುಂಡಿಟ್ಟು ಹತ್ಯೆ ಮಾಡಲಾಗಿದೆ. ನಿರಾಳೆ ಮತ್ತು ಗೋಳಗಿ ಕುಟುಂಬದವರ ನಡುವೆ ಜಾಮೀನು ವಾಜ್ಯ ನಡೆದಿತ್ತು. ಈ ಸಣ್ಣ ಪುಟ್ಟ ಗಲಾಟೆ ವಾಜ್ಯ ಈಗ 6 ಜನರನ್ನ ಗುಂಡಿಟ್ಟು ಹತ್ಯೆ ಮಾಡುವ ತನಕ ಹೋಗಿದೆ. ಗೋಳಗಿ ಕುಟುಂಬದಿಂದ ನಡೆದಿರುವಂತಹ ಹತ್ಯಾಕಾಂಡ ಇದು. ವಿಜಯಪುರ ಜಿಲ್ಲೆ ಚಡಚಣದ ಗೋವಿಂದಪುರದಲ್ಲಿ ಈ ಕೃತ್ಯ ನಡೆದಿರುವಂಥದ್ದು. ಅಪ್ಪುಗೌಡ ಮತ್ತು ಸಹಚರರು ಸೇರಿ ಈ ದುಷ್ಕೃತ್ಯವನ್ನು ನಡೆಸಿದ್ದಾರೆ. ರೇವಣ್ಣ ಸಿದ್ದಪ್ಪ, ನಿರಾಳೆ ದುಂಡಪ್ಪ, ರೇವಣ್ಣ ಸಿದ್ದಪ್ಪ, ನಿರಾಳೆ ಶಿವಪುತ್ರ, ರೇವಣ್ಣ ಸಿದ್ದಪ್ಪ, ನಿರಾಳೆ ಚಂದ್ರಶೇಖರ್, ನಿರಾಳೆ ಶಬ್ಬೀರ್, ನದಾಬ್ ಸೇರಿದಂತೆ 6 ಜನರನ್ನ ಭೀಕರವಾಗಿ ಹತ್ಯೆ ಮಾಡಲಾಗಿದೆ. ಗುಂಡಿನ ದಾಳಿಯನ್ನು ನಡೆಸಿದ ಬಳಿಕ ಕೊಚ್ಚಿ ಕೊಲೆ ಮಾಡಿದ್ದಾರೆ. ದುಷ್ಕರ್ಮಿಗಳು ಅಪ್ಪುಗೌಡ ಮತ್ತು ಗ್ಯಾಂಗ್ನಿಂದ ಈ ದುಷ್ಕೃತ್ಯ ನಡೆದಿದೆ ಎನ್ನಲಾಗಿದೆ. ಜಮೀನು ವ್ಯಾಜ್ಯದ ವಿಚಾರಕ್ಕೆ ವಿಕೋಪಕ್ಕೆ ಹೋಗಿದೆ ಜಗಳ. ಏಕಾಏಕಿ ಗುಂಡಿಟ್ಟು 6 ಜನರನ್ನು ಹತ್ಯೆ ಮಾಡಿದ್ದಲ್ಲದೆ ಗುಂಡಿಟ್ಟ ನಂತರ ಮಚ್ಚಿನಿಂದ ಕೊಚ್ಚಿ ಭೀಕರವಾಗಿ ಕೊಲೆ ಮಾಡಿದ್ದಾರೆ. ಮಹಾರಾಷ್ಟ್ರ ಮತ್ತು ಕರ್ನಾಟಕದ ನಡುವಿನ ಗಡಿ ತೀರದ ಭೀಮಾ ನದಿಯ ತೀರದಲ್ಲಿ ಈ ಹಿಂದೆ ಇದೇ ರೀತಿಯ ಜಮೀನು ವ್ಯಾಜ್ಯಗಳ ಇರಬಹುದು, ಹಳ್ಳಿಗಳ ದ್ವೇಷ ಕೂಡ ಇರಬಹುದು. ಯಾವ ಮಟ್ಟಕ್ಕೆ ಹೋಗಿತ್ತು ಅಂದ್ರೆ ಯಾವ ರೀತಿಯ ಹತ್ಯಾಕಾಂಡಗಳಿಗೆ ಸರಣಿ ಕೊಲೆಗೆ ಕಾರಣಗಳಾಗಿತ್ತು ಅನ್ನೋದನ್ನ ನಾವು ಗಮನಿಸಿದ್ವಿ. ಕಳೆದ ಕೆಲವು ದಶಕಗಳ ಹಿಂದೆ ನಡೆದಂತಹ ಭೀಕರ ಘಟನೆಗಳಿಗೆ ಮರುಕಳಿಸಿದಂತೆ ಈಗ ಕಾಣಿಸ್ತಾ ಇದೆ. ಮತ್ತೆ ಅದೇ ಜಮೀನು ವ್ಯಾಜ್ಯಕ್ಕೆ 6 ಜನರನ್ನ ಗುಂಡಿಟ್ಟು ಹತ್ಯೆ ಮಾಡಲಾಗಿದೆ. ವಿಜಯಪುರದ ಗೋವಿಂದಪುರದಲ್ಲಿ ಈ ದುರ್ಘಟನೆ ಸಂಭವಿಸಿದೆ.